ಜೈ ಬಜರಂಗಿ. ವೆಲ್ಕಮ್ ಬ್ಯಾಕ್ ಟು ಮೈ ಸನಾತನ ಧರ್ಮ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ನಾವಿವತ್ತು ವಿಜಯನಗರ ಡಿಸ್ಟಿಕ್ಕು ಕೂಡ್ಲಿಗಿ ತಾಲೂಕು ಕೈವಲ್ಲಪುರ ಎಂಬ ಗ್ರಾಮಕ್ಕೆ ಬಂದಿದ್ದೀವಿ. ಕೈವಲ್ಲ ಅಂದ್ರೇ ಮೋಕ್ಷ. ಈ ದೇವಸ್ಥಾನದಲ್ಲಿ ಯಾರು ಈ ದೇವರ ದರ್ಶನ ಮಾಡ್ತಾರೋ ಅವರ ಪಾಪಗಳೆಲ್ಲ ಹೋಗ್ಬಿಟ್ಟು ಮೋಕ್ಷಕ್ಕೆ ದಾರಿ ಆಗ್ತಾರೆ ಈ ದೇವರು. ಅವರು ಮೋಕ್ಷದ ದಾರಿ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು. ಈ ದೇವಸ್ಥಾನದಲ್ಲಿ ವಿಶೇಷ ಏನಪ್ಪ ಅಂತಂದರೆ, ಒಂದು ವೈಕುಂಠ ದ್ವಾರ ಅಂತ ಹೇಳಿ ಒಂದು ಬಾಗಿಲಿದೆ. ಆ ಬಾಗಿಲಿಂದ, ಆ ದ್ವಾರದ ಮೂಲಕ ಏನಾದರೂ ಈ ಸ್ವಾಮಿಯವನ್ನ ದರ್ಶನ ಮಾಡಿದರೆ ಅವರಿಗೆ ಮೋಕ್ಷ ಕಟ್ಟಿಟ್ಟ ಬುತ್ತಿ, ಅವ್ರಿಗೆ ವೈಕುಂಠ ಯಾವಾಗಲೂ ತೆರೆದಿರುತ್ತೆ ಅಂತ ಹೇಳಿ ಒಂದು ನಂಬಿಕೆ ಇದೆ. ಕೇರಳದಲ್ಲಿ ಅನಂತ ಪದ್ಮಸ್ವಾಮಿಯ ದೇವಾಲಯದಲ್ಲಿ ಸಂಪತ್ತು ಯಾವ ಥರ ಇದೆಯೋ ಅದೇ ಥರ ಈ ಅನಂತ ಪದ್ಮನಾಭನ ದೇವಸ್ಥಾನದಲ್ಲಿ ಸಂಪತ್ತು ಕೂಡ ಒಂದು ಗುಹೆಯಲ್ಲಿದೆ. ಶ್ರೀ ವಲ್ಲಭೀತಿ ಭಕ್ತ ಪ್ರೀತಿ. ನಮಸ್ತೆ, ಜೈ ಶ್ರೀಮನ್ನಾರಾಯಣ. ನನ್ನ ಹೆಸರು ಅನಂತಮೂರ್ತಿ ಅಂತಂದೇಳಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಕೈವಲ್ಯಾಪುರ ಪುಟ್ಟ ಗ್ರಾಮದಲ್ಲಿ ವಿಜಯನಗರ ಕಾಲದಲ್ಲಿ ತೆಗೆದಿರ್ತಕ್ಕಂಥ ಸ್ಥಾಪನೆ ಆಗಿರ್ತಕ್ಕಂಥ ಶ್ರೀ ಅನಂತಶಯನ ಸ್ವಾಮಿ ದೇವಸ್ಥಾನದಲ್ಲಿ ಅರ್ಚಕನಾಗಿ ನಾವು ಸೇವೆ ಸಲ್ಲಿಸ್ತಾ ಇದ್ದೀನಿ. ಇದ್ರ ವಿಶೇಷ ಏನಪ್ಪ ಅಂತಂದರೆ, ವಿಜಯನಗರ ಕಾಲದ ಶ್ರೀಕೃಷ್ಣ ದೇವರಾಯ ವಿಷ್ಣು ಆರಾಧಕರಾಗಿರ್ತಕ್ಕಂಥ ಅವರು ಓದಲೆಲ್ಲ ವಿಷ್ಣು ದೇವಸ್ಥಾನವನ್ನು ಸ್ಥಾಪನೆ ಮಾಡಿ ಅವರು ದೇವಸ್ಥಾನ ಕಟ್ಸ್ಕೊಳ್ತಾ ಬಂದಿದ್ದರು. ಹಾಗಾಗಿ ಇದನ್ನು ಸಹ ವಿಷ್ಣು ಸಂಬಂಧಪಟ್ಟ ದೇವಸ್ಥಾನ, ಅನಂತ ಶಯನ ಅಥವಾ ಅನಂತ ಪದ್ಮನಾಭ. ಭಕ್ತರ ಕಷ್ಟಗಳನ್ನು ಅತಿ ಶೀಘ್ರವಾಗಿ ಈಡೇರಿಸ್ತಕ್ಕಂಥವನೇ ಅನಂತ ಪದ್ಮನಾಭ. ಹಾಗಾಗಿ ಹಲವಾರು ಭಕ್ತರು ಈ ದೇವಸ್ಥಾನಕ್ಕೆ ಬಂದು ತಮ್ಮ ತಮ್ಮ ಬೇಡಿಕೆಗಳನ್ನು ನೆರವೇರಿಸಿಕೊಂಡು ಭಕ್ತರ ಇಷ್ಟಾರ್ಥಗಳನ್ನು ಕೊಡುವಂಥ ಅನಂತ ಪದ್ಮನಾಭನೇ ಇವತ್ತಿನ ದಿವಸ ಕೈವಲ್ಯಾಪುರದಲ್ಲಿ ಅನಂತ ಶಯನಾಗಿ ನೆಲೆಗೊಂಡಿದ್ದಾನೆ. ಇದು ಕಪ್ಪು ಶಿಲೆಯಿಂದ ನಿರ್ಮಾಣವಾಗಿರ್ತಕ್ಕಂಥ ಮೂರ್ತಿ. ಇದರ ವಿಶೇಷವೇನೆಂದರೆ, 7 ಸರ್ಪದ ಮೇಲೆ ಶಯನನಾಗಿ ಮಲಗಿದ್ದಾನೆ. 4 ಚತುರ್ಬಾಹುಗಳು 7 ಸರ್ಪದ ಮೇಲೆ ಮಲಗಿದೆ. ಮೇಲ್ಗಡೆಯಲ್ಲಿ ದಶಾವತಾರಗಳನ್ನು ಚಿತ್ರವನ್ನು ಇದ್ದಾನೆ. ನಾಭಿಯಿಂದ ಬ್ರಹ್ಮವಿದ್ದಾನೆ, ಪಾದದಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ. ಹಾಗಾಗಿ ವಿಶೇಷ ಚಿಕ್ಕದಾದ ಮೂರ್ತಿನೇ ವಿಶೇಷವಾಗಿರ್ತಕ್ಕಂಥ ಮೂರ್ತಿ ಇದು. ಹಾಗಾಗಿ ಭಕ್ತರೆಲ್ಲ ಇದಕ್ಕೆ ಸಾಕಷ್ಟು ಹಿಂದಿನ ಕಾಲದಲ್ಲಿ ಸಾಕಷ್ಟು ಜಮೀನನ್ನು ಕೊಟ್ಟಿದ್ದರು. ಈಗಲೂ ಹಳೆಯ ಪುರಾತನ ತೆಗೆಸಿದ್ರೆ ಅನಂತ ಪದ್ಮನಾಭ ಶಯನ ದೇವಸ್ಥಾನದ ಸಮಿತಿ ಅಂತಲೇ ಬರ್ತಾ ಇದೆ. ಹಾಗಾಗಿ ದೇವಸ್ಥಾನ, ಈ ದೇವಸ್ಥಾನದ ಆಸ್ತಿ ಅಂತಂದರೆ ಹಳೆಯ ಜಮೀನುಗಳು ಸಹ ಇದೆ. ಹೀಗಾಗಿ ಇದು ಧಾರ್ಮಿಕ ದತ್ತಿಯಲ್ಲಿ ಇದು ಸೇರ್ಪಡೆ ಆಗಿದೆ. ಹಾಗಾಗಿ ಈ ದೇವರ ಮಹಿಮೆ ಏನಂತಂದರೆ, ಎಲ್ಲ ರೀತಿಯಿಂದ ಭಕ್ತರ ಕಷ್ಟಗಳನ್ನು ಅತಿ ಶೀಘ್ರವಾಗಿ ಹಿಡಿರ್ತಕ್ಕಂಥ ಪದ್ಮನಾಭ ಸ್ವಾಮಿ. ಹಾಗಾಗಿ ಕೆಲವರೆಲ್ಲ ಪದ್ಮನಾಭ ಸ್ವಾಮಿ ಅಂತಾರೆ, ಕೆಲವರು ಅನಂತ ಶಯನ ಸ್ವಾಮಿ ಅಂತಲೂ ಕರೀತಾರೆ. ಹಾಗಾಗಿ ಅವರವರ ಭಕ್ತಿಯ ಮೇರೆಗೆ, ಅವರವರ ಕೋರಿಕೆ ಮೇರೆಗೆ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸತಕ್ಕಂಥ ಅನಂತ ಪದ್ಮನಾಭ ಸ್ವಾಮಿ ಈ ಗ್ರಾಮದಲ್ಲಿ ನೆಲೆಯೂರಿದ್ದಾನೆ. ಹಾಗಾಗಿ ಇದು ಪ್ರತಿ ವರ್ಷದಲ್ಲಿ 3 ಕಾರ್ಯಕ್ರಮಗಳು ಇಲ್ಲಿ ವಿಶೇಷವಾಗಿ ನಡೆಯುತ್ತವೆ. ರಥೋತ್ಸವ ಒಂದು, ಚತುರ್ದಶಿ ಒಂದು, ಇನ್ನೊಂದು ವೈಕುಂಠ ಏಕಾದಶಿ. ಈ 3 ಕಾರ್ಯಕ್ರಮಗಳು ವಿಶೇಷವಾಗಿ ಭಕ್ತರ ಸಮೂಹ ಬಂದು ಈ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡ್ಕೊಂಡು ಹೋಗುತ್ತೆ. ಹಾಗಾಗಿ ಈ ಸ್ವಾಮಿಯ ಈ ದೇವಸ್ಥಾನದ ಆಸ್ತಿ ಅಂತಂದರೆ ಸುಮಾರು ಬಹಳಷ್ಟು ಇದೆ. ಬಟ್ ಅದನ್ನು ಯಾರೂ ಪಡ್ಕೊಳಕ್ಕಾಗ್ತಿಲ್ಲ. ಹಾಗಾಗಿ ಆ ಸ್ವಾಮಿಯ ಪವಾಡನಾಗಬೇಕು. ಅದು ಪಡ್ಕೋಬೇಕಂದ್ರೆ ಸ್ವಾಮಿಯನ್ನು ಪವಾಡ ಆಗಬೇಕು. ಪವಾಡ ಆದಾಗ ಮಾತ್ರ ನಮಗೆ ಸಿಗೋಕ್ಕೆ ಸಾಧ್ಯ. ಹಾಗಾಗಿ ಅತಿ ಶೀಘ್ರವಾಗಿ ಅನಂತ ಪದ್ಮನಾಭ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಭಕ್ತರ ಕಷ್ಟಗಳನ್ನು ಈಡೇರಿಸಲಿ, ಅವರವರ ಕೋರಿಕೆಗಳನ್ನು ಆದಷ್ಟು ಬೇಗ ಈಡೇರಿಸಲಿ ಅಂತೇಳಿ ಆ ಪರಮಾತ್ಮನಲ್ಲಿ ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡೋಣ. ಸರ್, ಇಲ್ಲಿ ಅನಂತ ಪದ್ಮನಾಭ ದೇವ್ರದ್ದು ಒಂದು ನೀವು ಹೇಳ್ದಂಗೆ ಒಂದು ಗುಹೆ ಇದೆ ಅಂತ ಕೇಳ್ಬಿಟ್ವಿ. ಆ ಗುಹೆಯಲ್ಲಿ ಈಗಲೂ ಕೂಡ ಗುಹೆ ಓಪನ್ ಇದೆನಾ? ಅದು ಗುಹೆ ಇದೆ. ಈತನ ಅನಂತ ಅಂತಂದರೆ ಸಂಪತ್ತು, ಹೇರಳ ಅಂತ ನಾವು ಕರಿತೀವಿ. ಅನಂತ ಅಂದರೆ ಅಂತ್ಯ ಇಲ್ಲದ್ದು ಅದು ಈತನ ಎಲ್ಲಿ ದೇವಸ್ಥಾನ ಇರುತ್ತೆ ಅಲ್ಲಿ ಆಸ್ತಿ ಈತನ ಸಂಪಾದನೆ ಪ್ರಕಾರ ಇರುತ್ತೆ. ಹಾಗಾಗಿ ಈತನ ಸಂಪತ್ತು ನಮ್ಮ ಕೆರೆ ಪಕ್ಕದಲ್ಲಿ ಒಂದು ಗುಹೆಯಲ್ಲಿದೆ. ಬಟ್ ಅದು ಗುಹೆಯೊಳಗೆ ಯಾರೂ ಹೋಗೋಕ್ಕಾಗ್ತಿಲ್ಲ. ಆ ಸಾತನ ಸಂಪತ್ತನ್ನು ಯಾರೂ ಪಡ್ಕೊಳಕ್ಕಾಗ್ತಿಲ್ಲ. ಈಗಲೂ ಕೆಲವರು ಹಿರಿಯರು ಹೇಳ್ತಾರೆ, ಆ ಗುಹೆಯಲ್ಲಿ ಅಮಾವಾಸ್ಯೆಯಿಂದ ಉಳಿಯುವವರೆಗೆ ಒಂದು ಭಜನೆ ಸೌಂಡ್ ಬರುತ್ತೆ. ಅದರ ಭಜನೆ ಅಲ್ಲಿ ನಡೀತಾ ಇರ್ತೈತೆ. ಆ ಸೌಂಡ್ ನಮಗೆಲ್ಲ ಕಿವಿಗೆ ಬೀಳ್ತಾ ಇರುತ್ತೆ. ಅದೊಂದು ವಿಶೇಷವಾಗಿರುತ್ತೆ. ಹಾಗಾಗಿ ಆತನ ಸಂಪತ್ತು ಅಲ್ಲಿದೆ. ಬಟ್ ಅದು ಯಾರ ಕಾರಣಕ್ಕೂ ಅದನ್ನು ನಮ್ಮ ಕೈ ಸಿಗ್ತಾ ಇಲ್ಲ. ಸೊ ಯಾರೋ ಹೋಗಿ ಒಂದು ನೀವು ಹೇಳ್ದಂಗೆ ಒಂದು 3-4 ಮಂದಿ ಹೋಗಿದ್ರು ಅಂತ ಕೇಳ್ಪಟ್ವಿ.
ಸೊ ಅಲ್ಲಿ ಈಗ ಸಂಪತ್ತು ಅಲ್ಲಿ ಹೋದಾಗ ರೀಚ್ ಆಗಿದ್ರೆ ಅವರು ಓಪನ್ ಆಗಿದ್ದಾನೆ ಅವ್ರ ಗುಹೆ, ಆಮೇಲೆ ಏನು ಎಕ್ಸಿಟಿಂಗ್ ಇದೆನಾ ಅದೇನಂತ ಹೇಳಿದ್ರಿ? ಗುಹೆ ಓಪನ್ ಆಗಿಲ್ಲ. ಗುಹೆ ಒಳಗೆ ಭಾಳ ಅರಸಾಹಸ ಮಾಡ್ಬೇಕಾದ್ರೆ, ಯಾಕಂದ್ರೆ ಅದು ಹೋಗುವಂಥ ಜಾಗನೇ ಅದು. ಅಂಥ ಜಾಗದೊಳಗೆ ಹೋಗಿ ಇದೇವರನ್ನು ಒಬ್ಬ ಮನುಷ್ಯ ಹೋಗಿ ಅದರಲ್ಲಿ 3 ದಿವಸ ಇದ್ದು ಕೆಲವೊಂದು ವಸ್ತುಗಳನ್ನು ತಗೊಂಬಂದಿದ್ದ. ಆ ವಸ್ತುಗಳು 3 ದಿವಸದಲ್ಲಿ ಮತ್ತೆ ಕಳ್ತನ ಆಯಿತು. ಏನೇನು ವಸ್ತು ತೊಗೊಂಬಂದಿದ್ರು ಸರ್ ಅಲ್ಲಿಂದ? 3 ದಿವಸ ಅವರು ಒಬ್ಬರೇ ಹೋಗಿದ್ರಾ? ಒಬ್ಬರೇ. ಏನೇನು ವಸ್ತು ಇರ್ತಕ್ಕಂಥ ಕೆಲವೊಂದು ದೀಪಗಳು, ಕೆಲವೊಂದು ಚಿಕ್ಕ ಬಿಂದಿಗೆಗಳು, ಈ ಥರದ ಕೆಲವೊಂದು ಚಿಕ್ಕ ಪುಟ್ಟ ಸಾಮಾನುಗಳನ್ನು ತಂದಿದ್ದ. ತಂದಾದ್ಮೇಲೆ ಅದು 3 ದಿವಸ ಆದಮೇಲೆ ಅದು ಕಳುವಾಯಿತು. ಯಾರು ಆ ಮನುಷ್ಯನೂ ಬಟ್ಟು ಇರಲಿಲ್ಲ. ಅಲ್ಲ, ಕಳುವ ಯಾರು ಮಾಡಿದ್ರು ಅಂತ ಗೊತ್ತಾಗಿಲ್ಲ ಸರ್? ಯಾರು ಮಾಡಿ ಅಂತ ಗೊತ್ತಾಗಲಿಲ್ಲ. ಅದೇ ನಿಗೂಢ ಆಗೈತಿ ಈಗ. ಹಾಂ. ಇವತ್ತವರೆಗೂ ಅದು ಅಲ್ಲಿ ಈಗಲಿ ಯಾವ ಹೋಗೋಕೆ ಯಾರು ಇಷ್ಟಪಡ್ತಾ ಇಲ್ಲ, ಯಾರು ಹೋಗಕ್ಕೆ ಆಗ್ತಾನೆ ಇಲ್ಲ ಸರ್. ಹೋಗಕ್ಕೆ ಇಷ್ಟಪಡೋದಕ್ಕಿಂತ ಅಲ್ಲಿ ಹೋಗೋಕ್ಕೆ ಭಾಳ ಹರಸಾಹಸ ಮಾಡಬೇಕು, ಅದು ರೀಚ್ ಆಗ್ಬೇಕಂತಂದ್ರೆ. ಹಾಂ ಸರ್. ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಗುಹೆಯಲ್ಲಿ ಯಾರೂ ಹೋಗಕ್ಕಾಗ್ತಿಲ್ಲ. ಇವಾಗ ನೋಡ್ಬೋದಾ ಆಚೆ ಕಡೆಯಿಂದ ನಾವು? ಆಚೆ ಕಡೆ ನೋಡ್ಬೋದು, ಬಟ್ ಏನಂತ ವಿಶೇಷವಾಗಿ ಕಾಣಲ್ಲ. ಬಟ್ ಗುಹೆ ಕಾಣುತ್ತೆ ಅಷ್ಟೇ. ಗುಹೆ ಒಳಗಿಂದ ಸರ್ ಅನಂತ ಪದ್ಮನಾಭರ ಇವ್ರ ಪವಾಡಗಳು ಏನಂತ? ಪವಾಡಗಳಂತಂದರೆ ಮತ್ತು ವಿಶೇಷವಾಗಿ ವಿಷ್ಣುವಿನ ಅವತಾರ ಇರ್ತಕ್ಕಂಥ ಅನಂತ ಶಯನ ಸ್ವಾಮಿ. ಆತನ ಪವಾಡಗಳು ಇರ್ಬೇಕಂದ್ರೆ ಸುಮ್ಮನೆ ಆತ ಯಾರ ಮೇಲೆ ಒಳ್ಳೆಯ ದೃಷ್ಟಿ ಬೀಳುತ್ತೋ ಅವರು ಅತಿ ಶೀಘ್ರವಾಗಿ ತಮ್ಮ ದೋಷಗಳನ್ನು ನಿವಾರಣೆ ಮಾಡ್ಕೊಂಡು ಅತಿ ಶೀಘ್ರವಾಗಿ ಒಳ್ಳೆ ಚೆನ್ನಾಗಿ ಉತ್ತೀರ್ಣ ಆಗ್ಬಿಡ್ತಾರೆ. ಅಂದರೆ ಉತ್ತೀರ್ಣ ಅಂತಂದರೆ ಅವಳ ಜೀವನದಲ್ಲಿ ಯಾವುದೇ ರೀತಿಯಾದ ಕಷ್ಟಗಳು ಬರ್ದಂಗೆ ಅವರು ಮುಕ್ತರಾಗ್ತಾರೆ. ಇದು ಆತನ ವಿಶೇಷ. ಈತನ ದೃಷ್ಟಿ ಯಾರಿಗೆ ಬೀಳುತ್ತೆ? ಸುಮಾರು ಜನಕ್ಕೆ ಬಿದ್ದಿದೆ ದೃಷ್ಟಿ. ಬಟ್ ನಾನು ನೋಡ್ದಂಗೆ ಕೆಲವರಿಗೆ ದೃಷ್ಟಿ ಬಿದ್ದರೆ ಮಾತ್ರ ಮನುಷ್ಯ ಇವತ್ತಿನ ವ್ಯವಸ್ಥೆಗೆ ಒಂದು ಬದುಕಲ್ಲಿ ನೆಲೆಯೂರಿ ಸಾಕಷ್ಟು ಸಂಪಾದನೆಯನ್ನು ಮಾಡಿ ಸಾಕಷ್ಟುವಾದ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಏನಿಲ್ಲದ ವ್ಯಕ್ತಿಗಳು ಅಂಥ ದೃಷ್ಟಿಯನ್ನು ಬೀಳುತ್ತೆ. ಅದೇ ಪವಾಡ ಅನ್ಕೋಬೇಕು ನಾವಿಲ್ಲಿ. ಹಾಗಾಗಿ ಈತನ ಅನಂತನ ಪದ್ಮನಾಭ ಸ್ವಾಮಿಯನ್ನು ಯಾರು ದರ್ಶನ ಮಾಡ್ತಾರೋ ಅವರ ಪಾಪಗಳನ್ನು ನಿವಾರಣೆ ಆಗ್ತವೆ, ಅವರ ದೋಷಗಳ ನಿವಾರಣೆ ಆಗ್ತದೆ, ಒಂದು ಪ್ರತೀತಿ. ಹಾಗಾಗಿ ಆ ವಿಷ್ಣು ಎಲ್ಲ ರೀತಿಯಿಂದ ಎಲ್ಲರಿಗೂ ಒಳ್ಳೇದು ಮಾಡಲಿ ಅನ್ನೋದು ನಮ್ಮ ಅಭಿಲಾಷೆ. ಈಗ ಎಷ್ಟು ಮಂದಿ ಭಕ್ತರು? ಭಾಳ ಮಂದಿ ಭಕ್ತರು ಬರ್ತಾರೆ ಸರ್ ಇಲ್ಲಿಗೆ? ಬರ್ತಾರೆ. ವಿಶೇಷ ಕಾರ್ಯಕ್ರಮದಿಂದ ಮಾತ್ರ ನಮಗೆ ಇಲ್ಲಿ ಜನಸಮೂಹ ಕಲೆಯುತ್ತೆ. ಅಂದರೆ 3 ಕಾರ್ಯಕ್ರಮ ಅಂತ ಹೇಳಿದೆ ನಾನಲ್ಲೇ. ರಥೋತ್ಸವ ಒಂದು, ಅನಂತ ಚತುರ್ದಶಿ ಒಂದು, ಮತ್ತೊಂದು ವೈಕುಂಠ ಏಕಾದಶಿ. ಅನಂತ ಚತುರ್ದಶಿ ವಿಶೇಷವಾಗಿ ನಾವು ಮಾಡ್ತೀವಿ. ಅದೇ ಇಲ್ಲಿ ಯಾವುದೇ ಥರ ಅದು ಎಲ್ಲ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗ್ತವಂತ ಕೇಳ್ಪಟ್ಟಿದ್ದೀವಿ ಸರ್ ನಾವು ಕೂಡ. ಅದು ನಿಜನೇ, ಒಂದು ರೀತಿಯಿಂದ ಅದು ನಿಜನೇ. ಯಾಕಪ್ಪ ಅಂತಂದರೆ ಯಾರು ಭಕ್ತರ ಕಷ್ಟಗಳನ್ನು ಅತಿ ಶೀಘ್ರವಾಗಿ ಆಲಿಸುವ ಮತ್ತು ನಿವಾರಣೆ ಮಾಡೋ ಶಕ್ತಿ ಅಂತಂದರೆ ಅನಂತ ಪದ್ಮನಾಭ ಸ್ವಾಮಿ. ಸರ್ ನೀವು ಏನು ಅನುಭವಗಳನ್ನು ಇಲ್ಲಿ ಪಡ್ಕೊಂಡಿದ್ದೀರಾ ಅಂತ ಒಂದು ಸಣ್ಣದಾಗಿ? ನಮ್ಮ ಅನುಭವ ಅಂತಂದರೆ ನಾನು ಈಗ ಸುಮಾರು ನಮ್ಮ ತಾತನ ಕಾಲದಿಂದ ನಾವಿಲ್ಲಿ ಪೂಜೆ ಕೈಂಕರ್ಯಗಳನ್ನು ಮಾಡ್ಕೊಂಬರ್ತಿದ್ದೀವಿ. ನಮ್ಮ ತಂದೆಯೂ ಸಹ ಸೇವನೆ ಮಾಡಿದ್ದಾರೆ. ಈಗ ನಮ್ಮ ತಂದೆಯಿಂದ ನಾವೀಗ ಒಂದು ಮಟ್ಟಕ್ಕೆ ನಾವು ಈಗ ಜೀವನ ಮಾಡ್ತಿದ್ವಿ. ಈ ಸ್ವಾಮಿಯ ಆಶೀರ್ವಾದದಿಂದ ನಾವು ಒಂದು ಸ್ಥಾನಕ್ಕೆ ಬಂದು ನಾವು ಜೀವನ ಮಾಡ್ತಿದ್ವಿ. ಬಟ್ ಆತನ ಸೇವೆ ಮಾಡಿದಾಗಿಂದ ನಾವು ಯಾವುದೇ ರೀತಿಯಾದ ಕೊರತೆ ಕೊಂಡರೂ ನಮಗೆ ಯಾವುದು ಬಂದಿಲ್ಲ. ಹಾಗಾಗಿ ಆತನ ನಮ್ಮ ಕಡೆ ನಾವು ಜೀವನ ಮಾಡ್ತೀನಿ, ಮುಂದೆ ಕೂಡ ನಾವು ಅದನ್ನೇ ಮುಂದುವರಿಸ್ತೀನಿ. ಸರ್ ಇದು ಯಾವ ಶಿಲೆಯಿಂದ ಮಾಡಿರೋದು ಸರ್? ಇದು ಕಪ್ಪು ಶಿಲೆ ಅಂತಂದೇಳಿ ಹೆಸರು ಪಟ್ಟಿದೆ. ಹಾಗಾಗಿ ಅದರಲ್ಲೂ ವಿಶೇಷವಾಗಿ ಸಾಲಿಗ್ರಾಮ ಶಿಲೆಯಿಂದ ಕೆತ್ತನೆಯಾಗಿರ್ತಕ್ಕಂಥ ಇದು ಮೂರ್ತಿ. ಚಿಕ್ಕದಾದ್ರೂ ಅಚ್ಚುಕಟ್ಟಾಗಿ ಅದನ್ನು ಕೆತ್ತನೆ ಆಗಿದೆ ಆ ಮೂರ್ತಿದ. ಹಾಗಾಗಿ ಎಲ್ಲ ರೀತಿಯಿಂದ ಅಚ್ಚುಕಟ್ಟಾಗಿ ಕೆತ್ತನೆಯಿಂದ ಮೂಡ್ತಕ್ಕಂಥ ಸಾಲಿಗ್ರಾಮ ಶಿಲೆ ವಿಶೇಷವಾಗಿ ಈ ಸ್ಥಾನದಲ್ಲಿ ನೆಲೆಯೂರಿದ್ದಾರೆ.